Hello, hi everyone. So today continue the arithmetic progression class ಸಮಾಂತರ ಶ್ರೇಣಿಗಳು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆನ ನಾನು ಮೊದಲೇ ಬರ್ಕೊಂಡಿದ್ದೀನಿ. ಫಸ್ಟ್ ರೈಟ್ ಡೌನ್ ದಿ ಕ್ವಶನ್ಸ್ ನೋಡಿ. ಹಾಗೆಯೇ ಫೈಂಡ್ ದಿ 15th ಟರ್ಮ್ ಆಫ್ ಆ್ಯನ್ ಎ ಪಿ 2, 7, 12 ಈ ರೀತಿ ಕೊಟ್ಟಿದ್ದಾನೆ. ಅದರ್ ವೀಡಿಯೋಸಲ್ಲಿ ನಾನು ಎ ಡಿ ಎನ್ ಎ ಎನ್ ಅಂತ ಫೈಂಡ್ ಮಾಡಿದ್ದೆ. ICSE ಅವರು ಟಿ ಎನ್ ಅಂತ ಫೈಂಡ್ ಮಾಡ್ಕೋಬೇಕು. ಎರಡೂ ಸಿಲೆಬಸ್ಸವರಿಗೆ ಇದು ಅನುಕೂಲ ಆಗುತ್ತೆ. ICSE ಸಿಲೆಬಸ್ಸು ಮತ್ತು ಸ್ಟೇಟ್ ಸಿಲೆಬಸ್ಸವರಿಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ಕನ್ನಡದಲ್ಲಿ ಪ್ರಶ್ನೆನ 2, 7, 12 ಸಮಾಂತರ ಶ್ರೇಣಿಯಲ್ಲಿ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಮಾಡ್ತಾನೆ. ಪದ ಅಂತ ಕೇಳ್ತಾನೆ. ಟರ್ಮ್ ಅಂತ ಡೆಫಿನೆಟಾಗಿ ಹೇಳಿರ್ತಾನೆ. ಸೊ ಆಗ ನೀವು ಯೂಸಿಂಗ್ AN ಫಾರ್ಮುಲಾ ಟರ್ಮ್ ಪದ ನೆನ್ಪಿಟ್ಕೊಳ್ಳಿ, ಪದ. ಓಕೆನಾ? ಸೊ ನಾವೀಗ ಕಳೆದ ವಿಡಿಯೋದಲ್ಲಿ ಇದು ಶ್ರೇಣಿ ಪದಗಳಿವು 2, 7, 12 ಅರ್ಥಮೆಟಿಕ್ ಟರ್ಮ್ಸ್ AP ಟರ್ಮ್ಸ್ ಅಂತ ಕರಿತೀವಿ. AP ಟರ್ಮ್ಸ್ ಅಂತ ಕರಿತೀವಿ. ಫಸ್ಟು ಲೆಟರ್ಸ್ನ ಕನ್ಸಿಡರ್ ಮಾಡಿಕೊಡಿ ಎ ಅಂತ. ಅದನ್ನು ಎ ಎಂದು ಭಾವಿಸಿ ಅಥವಾ ಎ ಎಂದು ತಿಳ್ಕೊಳ್ಳಿ. ನೆಕ್ಸ್ಟ್ ಡಿ ಫೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಡಿ ಹೇಗೆ ಫೈಂಡ್ ಮಾಡಬೇಕು ಅಂದರೆ ಸೆಕೆಂಡ್ ಟರ್ಮ್ ಏನಿದೆ ನೋಡಿ, ಇಲ್ಲಿ 7 ಇದೆ. ಕ್ಲಿಯರಾ? ಸೆಕೆಂಡ್ ಟರ್ಮ್ 7. ಸೊ ಸೆಕೆಂಡ್ ಟರ್ಮು A2 ಅಂತ ಬರಿತೀವಿ. ಅದನ್ನು ಮೈನಸ್ ಫಸ್ಟ್ ಟರ್ಮು A1 ಅಂತ ಬರಿತೀವಿ. ಸೆಕೆಂಡ್ ಟರ್ಮ್ ಹೌ ಮಚ್? 7 ಇದೆ ನೋಡಿ, ಮೈನಸ್ 2 ಫಸ್ಟ್ ಟರ್ಮು. 7 ಮೈನಸ್ 2 ಮಾಡಿ ನಿಮ್ಗೇನು ಸಿಗುತ್ತೆ? ವಿ ಗೆಟ್ 5. ಸೊ ಡಿ ಈಸ್ ಈಕ್ವಲ್ ಟು 5 ಅಂತ ಕನ್ಸಿಡರ್ ಆಯಿತು. ಸೊ ಎನ್ಗೆ ಅವನು ಕೇಳಿದಾನೆ 15th ಟರ್ಮ್. ಎನ್ ಈಸ್ ಈಕ್ವಲ್ ಟು 15th ಟರ್ಮನ್ನು ಫೈಂಡ್ ಮಾಡಬೇಕು. ಸೊ ಏನು ಫೈಂಡ್ ಮಾಡಬೇಕು? ಪದ ಮೀನ್ಸ್ ಕೊನೆ ಪದ, ಅಂದರೆ 15 ಪದ. ಹೌದಾ? ಅದನ್ನು AN ಅಥವಾ TN ಅಂತ ಪ್ರಶ್ನೆ ಮಾಡ್ಕೋತೀವಿ. ಸೊ TN ಅನ್ನು ICSEನಲ್ಲಿ ಯೂಸ್ ಮಾಡಿದ್ದಾನೆ ಫಾರ್ಮುಲಾನ. ಇಲ್ಲಿ AN ಯೂಸ್ ಮಾಡಿದ್ದಾನೆ ಸ್ಟೇಟ್ ಸಿಲೆಬಸ್ಸಲ್ಲಿ. ಗೊತ್ತಾಗಿಲ್ಲ ಅಂದರೆ ದಯಮಾಡಿ ತಿಳ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಮೆಸೇಜ್ ಮಾಡಿ. ಓಕೆನಾ? ಓಕೆ, ಈಗ ಫಾರ್ಮುಲಾ ಬಳಕೆ ಮಾಡ್ತಿದ್ದೀನಿ. AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಓಕೆನಾ? AN ಗೊತ್ತಿಲ್ಲ ಅಂದರೆ A15 ಅಂತ ಬರ್ಕೋತೀವಿ. ಈಕ್ವಲ್ಸ್ ಎ ಗೊತ್ತಿದೆ ನಮಗೆ 2 ಪ್ಲಸ್ N ಗೊತ್ತಿದೆ ನಮಗೆ 15 ಅಂತ ಮೈನಸ್ 1. ಓಕೆನಾ? ಡಿ ಗೊತ್ತಾಗಿದೆ, ನಾವು ಈಗ ಫೈಂಡ್ ಮಾಡ್ಕೊಂಡಿದ್ದೀವಿ 5 ಅಂತ. ಸೊ ಈಗ 2 ಹಾಗೆ ಬರೀರಿ, ಪ್ಲಸ್ ಹಾಗೆ ಬರೀರಿ. 15 ಮೈನಸ್ 1 ಮಾಡಿ 14 ಆಗುತ್ತೆ ಇಂಟು 5. ಸೊ ಅಗೈನ್ 2 ಕಂಟಿನ್ಯೂ ಮಾಡಿ, ಪ್ಲಸ್ 14 ಮತ್ತು 5ನ ಮಲ್ಟಿಪಲ್ ಮಾಡ್ಕೊಳ್ಳಿ. 10 5 50, 5 4 20, 50 20 70. ಓಕೆನಾ? ಸೊ ಗೆಟ್ 72. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದೆಯಾ? ಸೊ ಅಲ್ಲಿಗೆ A15 ನಮಗೆ ಏನು ಸಿಗ್ತಿದೆ? 72 ಸಿಗ್ತಿದೆ. ಕ್ಲಿಯರ್? ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಗೊತ್ತಾಗ್ತಿದೆಯಾ? ಓಕೆ, ನೆಕ್ಸ್ಟು ಇಲ್ಲಿ ಪ್ರಶ್ನೆನ ನಾನು ಆಗಲೇ ಮೊದಲೇ ಬರ್ಕೊಂಡಿದ್ದೀನಿ. ಯಾಕೆಂದರೆ ಪ್ರಶ್ನೆ ಬರೆಯೋ ಹೊತ್ತಿಗೆ ವೇಳೆ ಮುಗಿದು ಹೋಗ್ಬಿಡುತ್ತೆ. ಹೌದಾ? ಟೈಮಿಂಗ್ಸ್ ಜಾಸ್ತಿ ಆದರೆ ಕೇಳಲಿಕ್ಕೂ ಆಗಲ್ಲ, ನೋಡಲಿಕ್ಕೂ ಆಗಲ್ಲ. ಒಂದೊಂದೇ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಈ ಥರ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒನ್ ಕ್ವಶನ್ನು. ಫೈಂಡ್ ದಿ 30th ಟರ್ಮ್ ಆಫ್ ಆ್ಯನ್ AP 2, 5, 8 ಯೂಸಿಂಗ್ ಫಾರ್ಮುಲಾ ಅಂತಲೂ ಕೇಳ್ತಾನೆ. ಸರಿನಾ? ಸೊ ಆಗ ನಾವು ಇದು ಕನ್ನಡದಲ್ಲಿ ಏನಿದೆ ನೋಡಿ, ಸಮಾಂತರ ಶ್ರೇಣಿಯ 30ನೇ ಪದ ಕಂಡುಹಿಡಿಯಿರಿ 2, 5, 8 ಇದ್ದಾಗ ಅಂತ. 2, 5, 8 ಇದು ಶ್ರೇಣಿಯ ಪದಗಳಿವು. ಹೌದಾ? AP ಟರ್ಮ್ಸ್ ಅಂತ ಕರಿತೇವೆ ಇವನ್ನ. ಸೊ ಫಸ್ಟ್ ಟರ್ಮ್ ಏನಿದೆ ನೋಡ್ಕೊಳ್ಳಿ. ಈಗ ಇದರಲ್ಲಿ 2 ಇದೆ. ಸರಿನಾ? ಸೆಕೆಂಡ್ ಟರ್ಮ್ ಏನಿದೆ? 5 ಇದೆ. ಆಗ ನಾವು ಡಿಗೆ ಏನು ಮಾಡಬೇಕು ಅಂತ ಹೇಳಿದೆ? ಈಗ A2 ಮೈನಸ್ A1 ಮಾಡ್ಕೋಬೇಕು ಡಿಗೆ. ಸೊ A2 ಅಂದರೆ ಎಷ್ಟಿದೆ?
5. A1 ಎಷ್ಟಿದೆ ನೋಡ್ಕೊಂಬನ್ನಿ, ಅಲ್ಲಿ 2 ಇದೆ. ಸೊ ಈಗ 5 - 2 ಏನಾಯಿತು, 3 ಆಯಿತು. ಸೊ ಡಿ ವ್ಯಾಲ್ಯೂ ಹೌ ಮಚ್, 3 ಆಯಿತು. ಕಂಟಿನ್ಯೂ ಆಯಿತಾ, ಗೊತ್ತಾಯ್ತಾ ಹೇಳ್ತಿರೋದು. ಸೊ ಈಗ ಯೂಸಿಂಗ್ ಫಾರ್ಮುಲಾ ಅಂದರೆ AN ಫಾರ್ಮುಲಾ ಬಳಕೆ ಮಾಡ್ತೀವಿ. AN = A + n - 1, ಓಕೆನಾ, ಇಂಟು ಡಿ. ಕ್ಲಿಯರಾ? ಸೊ AN ಎ ಎಷ್ಟಿದೆ ಅಂತ ಹೇಳಿದ್ದೀನಿ ನನಗೆ 2 ಪ್ಲಸ್ ಎನ್ ಎಷ್ಟಿದೆ ನೋಡ್ಕೊಡಿ, 30th ಪದ ಕೇಳಿರೋದನ್ನು, ಅದಕ್ಕೆ ಎನ್ ವ್ಯಾಲ್ಯೂ 30 - 1. ಡಿ ವ್ಯಾಲ್ಯೂ ಹೌ ಮಚ್, ಎಷ್ಟು ಬಂದಿದೆ ನೋಡಿ ಮೇಲ್ಗಡೆ, ಹೌದಾ, ಇದು 3 ಇದೆ. ಅರ್ಥ ಆಯ್ತಾ, ಗೊತ್ತಾಯ್ತೇನಪ್ಪ? ಓಕೆ, ಈ ಕಡೆ ಅರ್ಥ ಮಾಡ್ಕೋ ಕ್ಲೀನಾಗೆ. 2 + 13 ಒಂದು ಕಡೀರಿ, ಹೌದಾ, 29 ಇಂಟು 3, ಓಕೆನಾ. ಸೊ ಈಗ 2 ಆಗಿ ಬರ್ಕೊಡಿ, ಪ್ಲಸ್ 23 60, 9 3 27, 60 + 27, ಗೊತ್ತಾಗಲಿಲ್ವಾ? 23 60, ಕ್ಲಿಯರಾ, 20, 9 3 27, 60 + 27, ಎಷ್ಟಾಯ್ತು ಅಲ್ಲಿಗೆ? 60 20 80, ಹೌದಾ, 60 20 ಎಷ್ಟಾಯಿತು ನೋಡಿ, 80 ಆಯಿತು, 87 ಆಯಿತು. 9 3 27ಕ್ಕೆ 7, ದಶಕ 2, 3 2 6 2 8, ಹಂಗೂ ಹೇಳ್ಕೊಬೋದು. ಅದು ಈಸಿ ವೇ ಹೇಳಿದೆ ನಿಮಗೆ, ಓಕೆನಾ. 87ಕ್ಕೆ ನೀವೇನು ಮಾಡಬೇಕೀಗ, 2 ಕೂಡಿ 89 ಆಗುತ್ತೆ. ಕ್ಲಿಯರಾ? ಸೊ ಅಲ್ಲಿಗೆ A30 ಅದು ಪದ ಎಷ್ಟಾಯಿತು, 89 ಆಯಿತು. ಕ್ಲಿಯರಾ? ಡೌಟ್ಸ್ ಇದೆಯಾ, ಅರ್ಥ ಆಗ್ತಿದೆಯಾ? ಹೌದಾ, ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಮತ್ತೊಮ್ಮೆ ವಿಡಿಯೋ ನೋಡಿ, ಹೌದಾ. ಹಾಗೂ ಗೊತ್ತಾಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಹೌದಾ. ದಯವಿಟ್ಟು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. SLC ಮಕ್ಕಳಿಗೆ ತುಂಬ ಅನುಕೂಲ ಆಗಲಿ. ವೀಕ್ಷಕರಿಗೆ ನನ್ನ ನಮನಗಳು, ಹೌದಾ. ಓಕೆ, ಥ್ಯಾಂಕ್ ಯು.